ನಮಗೆಲ್ಲ ಗೊತ್ತೇ ಇದೆ, ಓವರ್ ಆಗಿ ಸ್ಪೆಂಡ್ ಮಾಡೋದು ಮತ್ತು ಪುವರ್ ಆಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ಖಂಡಿತ ರಿಟೈರ್ಮೆಂಟ್ ಗೋಲ್ಗೆ ಥ್ರೆಟ್ ಅಂತ. ಆದರೆ ಇವೆರಡನ್ನ ಬಿಟ್ಟು ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋ ಅಂತ ಇನ್ನೊಂದು ದೊಡ್ಡ ರಿಸ್ಕ್ ಇದ್ದರೆ ನೀವೇ ಯೋಚನೆ ಮಾಡಿ. ರಿಟೈರ್ಮೆಂಟ್ ಫೇಸ್ ಅನ್ನೋದು ನಿಮ್ಮ ಲೈಫಲ್ಲಿ ದುಡ್ಡಿನ ಬಗ್ಗೆ ಜಾಸ್ತಿ ಚಿಂತೆ ಮಾಡದೆ ರಿಲ್ಯಾಕ್ಸ್ ಆಗಿ ಇರೋ ಅಂಥದ್ದು. ಆದರೆ ಈ ಹಿಡನ್ ರಿಸ್ಕ್ ಕಂಪ್ಲೀಟ್ ಆಗಿ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ನ ಡೆಸ್ಟ್ರಾಯ್ ಮಾಡಿಬಿಡುತ್ತೆ. ಹಾಗೆ ಇದನ್ನು ತುಂಬ ಜನ ಇನ್ವೆಸ್ಟರ್ಸ್ ಗಮನಿಸೋದೇ ಇಲ್ಲ. ಎಸ್, ಈ ಥರ ಆಗೋವಂಥ ಹೈ ಪಾಸಿಬಿಲಿಟಿ ಇದೆ. ನಿಮಗೆ ಇದು ಶಾಕ್ ಅಂತ ಅನಿಸ್ಬೋದು. ನೀವು ವರ್ಕ್ ಮಾಡ್ತಿರೋ ಅಂಥ ರಿಟೈರ್ಮೆಂಟ್ ಕಾರ್ಪಸ್ ನೀವು ಅಂದ್ಕೊಂಡ ರೀತಿ ವರ್ಕ್ ಆಗದೆ ಕೂಡ ಇರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಈ ರಿಸ್ಕ್ನ ಹೇಗೆ ಅಡ್ರೆಸ್ ಮಾಡೋದು, ಹಾಗೆ ಹೇಗೆ ಓವರ್ಕಮ್ ಮಾಡೋದು ಅಂತ ನೋಡೋಣ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಪ್ಲ್ಯಾನ್ ಮಾಡಿ ಎಲ್ಲದನ್ನು ಪ್ರಾಪರಾಗಿ ರಿಟೈರ್ಮೆಂಟ್ಗೋಸ್ಕರ ಎಕ್ಸಿಕ್ಯೂಟ್ ಮಾಡಿದ್ದೀರಾ. ಮಂತ್ಲಿ SIPನ ಸ್ಕಿಪ್ ಮಾಡದೆ ಆನೆಸ್ಟಾಗಿ ವರ್ಷಗಟ್ಟಲೆ ಇನ್ವೆಸ್ಟ್ ಮಾಡಿದ್ದೀರಾ. ಓವರ್ ಸ್ಪೆಂಡ್ ಕೂಡ ಮಾಡಿಲ್ಲ. ನೀವು ತುಂಬ ಆಸೆ ಇಟ್ಕೊಂಡಿದ್ದು ಫ್ಯಾನ್ಸಿ ಕಾರ್ನ ಕೂಡ ಬೈ ಮಾಡಿಲ್ಲ. ಹೋಗಬೇಕು ಅಂದ್ಕೊಂಡಿದ್ದು ಫ್ಯಾನ್ಸಿ ಎಕ್ಸ್ಪೆನ್ಸಿವ್ ವೆಕೇಷನ್ಗೆ ಹೋಗಿಲ್ಲ. ನಿಮ್ಮ ಲಿಮಿಟಲ್ಲೇ ಜೀವನ ನಡೆಸಿದ್ದೀರಾ. ದುಡ್ಡನ್ನು ತುಂಬ ವೈಸ್ ಆಗಿ ಯೂಸ್ ಮಾಡಿದ್ದೀರಾ. ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ಎಲ್ಲದನ್ನು ಸೆನ್ಸಿಬಲ್ ಆಗಿ ಮಾಡಿದ್ದೀರಾ. ಆದರೂ ಕೂಡ ನೀವು ರಿಟೈರ್ಮೆಂಟ್ಗೆ ಅಪ್ರೋಚ್ ಆಗುವಾಗ ಮಾರ್ಕೆಟ್ ವಾಲಟಿಲಿಟಿಯಿಂದ ನೀವು ಅಂದ್ಕೊಂಡಿದ್ದ ಕಾರ್ಪಸ್ಗಿಂತ 50% ಕಡಿಮೆ ಇದೆ. ಇದು ಆಬ್ವಿಯಸ್ಲಿ ನಿಮ್ಮನ್ನು ಹೆಲ್ಪ್ಲೆಸ್ ಮಾಡುತ್ತೆ. ಆದರೆ ಇದೇ ರಿಯಾಲಿಟಿ, ಹಾಗೆ ರಿಯಲ್ ಪ್ರಾಬ್ಲಮ್ ಕೂಡ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಟರ್ಮ್ ಕೂಡ ಇದೆ. ಅದೇನಂದರೆ ಸೀಕ್ವೆನ್ಸ್ ರಿಸ್ಕ್. ಬನ್ನಿ ಇದನ್ನು ಇನ್ನೂ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಲಾಂಗ್ ಟರ್ಮ್ ಬೇಸಿಸಲ್ಲಿ ಮಾರ್ಕೆಟ್ ರಿಟರ್ನ್ಸ್ 10% ಆನ್ ಆ್ಯಾವ್ರೇಜ್ ಇರುತ್ತೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ನಾನು ಲಾಂಗ್ ಟರ್ಮ್ ಅಂತ ಹೇಳಿದ್ದು 20ರಿಂದ 25 ವರ್ಷಕ್ಕೆ. ನಿಮ್ಮ ಎಲ್ಲ ಫೈನಾನ್ಷಿಯಲ್ ಪ್ಲ್ಯಾನಿಂಗಲ್ಲಿ ಮಾರ್ಕೆಟ್ ರಿಟರ್ನ್ 10% ಅಂತ ಅಸ್ಯೂಮ್ ಮಾಡೋದು ಫೇರ್ ಅಂತಾನೆ ಅನಿಸುತ್ತೆ. ಆದರೆ ಕೆಲವೊಬ್ಬರು 10% ಮಾರ್ಕೆಟ್ ರಿಟರ್ನ್ಸ್ ಅಂತ ಅಸ್ಯೂಮ್ ಮಾಡೋದನ್ನ ಕನ್ಸರ್ವೇಟಿವ್ ಅಂತ ಅನ್ಕೋತಾರೆ. ದಟ್ಸ್ ಓಕೆ. ಫೈನಾನ್ಷಿಯಲ್ ಪ್ಲ್ಯಾನಿಂಗಲ್ಲಿ ಅಗ್ರೆಸಿವ್ ಇರೋದಕ್ಕಿಂತ ಕನ್ಸರ್ವೇಟಿವ್ ಇರೋದು ಒಳ್ಳೆಯದೇ. ಆದರೆ ನೀವು ಅಟೆನ್ಷನ್ ಕೊಡಬೇಕಾಗಿರೋ ವಿಷಯ ಇಲ್ಲಿದೆ. ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ 10% ಆವ್ರೇಜ್ ರಿಟರ್ನ್ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ಆದರೆ ರಿಯಾಲಿಟಿಯಲ್ಲಿ ಒಬ್ಬ ಆವ್ರೇಜ್ ಇನ್ವೆಸ್ಟರ್ನ ಲೈಫ್ ಸ್ಪ್ಯಾನ್ ಇಷ್ಟೊಂದು ಲಾಂಗ್ ಇರೋದಿಲ್ಲ. ಬೆಸ್ಟ್ ಅಂದರೆ ಒಬ್ಬ ಆವ್ರೇಜ್ ಇನ್ವೆಸ್ಟರ್ 10ರಿಂದ 15 ವರ್ಷ ಸೇವ್ ಮಾಡ್ತಾರೆ. ಕೆಲವೊಬ್ಬರು 20 ವರ್ಷನೂ ಸೇವ್ ಮಾಡ್ತಾರೆ. ಹಾಗಾಗಿ ಈ 10 ವರ್ಷ ಅನ್ನೋ ಅಸಂಪ್ಷನ್ ಎಲ್ಲ ರೀತಿಯ ಮಿಸ್ಕನ್ಸೆಪ್ಷನ್ಗೆ ಕಾರಣ ಆಗುತ್ತೆ. ಉದಾಹರಣೆಗೆ, ನಾನು ಮಾರ್ಕೆಟ್ ನಿಮಗೆ ಆನ್ ಆ್ಯನ್ ಆ್ಯಾವ್ರೇಜ್ 10% ರಿಟರ್ನ್ ಕೊಡುತ್ತೆ ಅಂದಾಗ ಇವತ್ತು ನೀವು ₹100 ಇನ್ವೆಸ್ಟ್ ಮಾಡಿದರೆ 1 ವರ್ಷ ಆದಮೇಲೆ ನಿಮಗೆ ₹110 ಆಗುತ್ತೆ ಅಂತ ಅರ್ಥನಾ? ನಾಟ್ ರಿಯಲಿ. ಈ ಟೇಬಲ್ನ ನೋಡಿ. ಆನ್ ಆ್ಯಾವ್ರೇಜ್ 25 ವರ್ಷಕ್ಕೆ ರಿಟರ್ನ್ಸ್ 10% ಇದೆ. ಆದರೆ ಈ ಸ್ಟ್ಯಾಟಿಸ್ಟಿಕ್ಸ್ಗೆ ನಿಮ್ಮ ಪರ್ಸ್ನಲ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಮ್ಯಾಚ್ ಆಗಬೇಕು ಅಂದರೆ ನಿಮಗೆ ತುಂಬಾ ಲಕ್ ಇರಬೇಕು. ಈ ಟೇಬಲಲ್ಲಿ 7 ವರ್ಷ ನೆಗೆಟಿವ್ ರಿಟರ್ನ್ಸ್ ಇದೆ, ಹಾಗೆ 18 ವರ್ಷ ಪಾಸಿಟಿವ್ ರಿಟರ್ನ್ಸ್ ಇದೆ. ಹಾಗೆ ಅಸ್ಯೂಮ್ ಮಾಡಿ ನೀವು 15 ವರ್ಷ ಇನ್ವೆಸ್ಟ್ ಮಾಡಿದ್ದೀರಾ ಅಂತ. ಏನಾದರೂ ಸೀಕ್ವೆನ್ಸ್ ಆಫ್ ರಿಟರ್ನ್ಸ್ ಅಲ್ಲಿ ಈ 7 ವರ್ಷ ನೆಗೆಟಿವ್ ರಿಟರ್ನ್ಸ್ ನಿಮ್ಮ 15 ವರ್ಷ ಇನ್ವೆಸ್ಟ್ಮೆಂಟ್ ಇಯರ್ಸಲ್ಲೇ ಇದ್ರೆ ಹೇಗಿರುತ್ತೆ? ಈ ಕೇಸಲ್ಲಿ ಅನ್ಫಾರ್ಚುನೇಟ್ಲಿ ನಿಮ್ಮ ರಿಟರ್ನ್ಸ್ 10% ಆಗಿರೋದಿಲ್ಲ, ಅದಕ್ಕಿಂತ ತುಂಬಾನೇ ಕಡಿಮೆ ಇರುತ್ತೆ. ಇದು ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ ಲಾರ್ಜ್ ಸ್ಕೇಲಲ್ಲಿ ಆಫ್ಸೆಟ್ ಮಾಡುತ್ತೆ. ಈವನ್ ಇನ್ನೊಂದು ಸಿಚುವೇಶನ್ನಲ್ಲಿ ಏನಾದರೂ 1 ಅಥವಾ 2 ದೊಡ್ಡ ನೆಗೆಟಿವ್ ಇಯರ್ಸ್ ನಿಮ್ಮ ರಿಟೈರ್ಮೆಂಟ್ ಹತ್ರ ಇದ್ದಾಗ ನಿಮಗೆ ಲಾಂಗ್ ರನ್ವೇ ಇಲ್ದಾಗ ಬಂತು ಅಂದರೆ ನಿಮ್ಮ ರಿಟೈರ್ಮೆಂಟ್ ಗೋಲ್ನ ದೊಡ್ಡ ಮಟ್ಟದಲ್ಲಿ ಆಫ್ಸೆಟ್ ಮಾಡುತ್ತೆ. ಇದನ್ನೇ ಅನ್ನೋದು ಸೀಕ್ವೆನ್ಸ್ ಆಫ್ ರಿಟರ್ನ್ ರಿಸ್ಕ್ ಅಂತ. ಹೀಗೆ ಎಕ್ಸಾಕ್ಟ್ಲಿ ಇದು ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ನ ಹಾಳು ಮಾಡುತ್ತೆ. ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನಂದರೆ ನೀವು ಡಿಫ್ರೆಂಟ್ ಆಸೆಟ್ಸಲ್ಲಿ ಇನ್ವೆಸ್ಟ್ ಮಾಡೋದು, ಅದು ಕೂಡ ಅವುಗಳ ರಿಟರ್ನ್ಸ್ ಅನ್ಕೋರಿಲೇಟೆಡ್ ಇರೋ ರೀತಿ. ಉದಾಹರಣೆಗೆ ಗೋಲ್ಡ್ ಮತ್ತು ಈಕ್ವಿಟಿ ಮತ್ತು ಡೆಟ್ ಫಂಡ್ಸ್. ಇದೇ ಕಾರಣಕ್ಕೆ ಆಸೆಟ್ ಅಲೋಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಆಸೆಟ್ ಅಲೋಕೇಶನ್ದು ಬೇಸಿಕ್ ಐಡಿಯಾ ಏನಂದರೆ, ಏನಾದರೂ ಒಂದು ಅಸೆಟ್ ವ್ಯಾಲ್ಯೂ ಕೆಳಗೆ ಹೋದರೆ ಇನ್ನೊಂದು ಅಸೆಟ್ ಅದನ್ನು ಕಾಂಪನ್ಸೇಟ್ ಮಾಡುತ್ತೆ ಅಂತ. ನೀವೇನಾದರೂ ಯಂಗ್ ಆಗಿದ್ದು ರಿಟೈರ್ಮೆಂಟ್ಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಇನಿಷಿಯಲ್ ಇಯರ್ಸಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಈಕ್ವಿಟಿ ಹೆವಿ ಇರೋದು ಓಕೆ. ಆದರೆ ನೀವು ಇನ್ವೆಸ್ಟ್ಮೆಂಟ್ ಜರ್ನಿ ಸೆಕೆಂಡ್ ಲೆಗ್ ಶುರು ಮಾಡುವಾಗ ನಿಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡೋದನ್ನು ಮರಿಬೇಡಿ. ಹಾಗೆ ಅಸೆಟ್ ಅಲೋಕೇಶನ್ಗೆ ತುಂಬಾ ಅಟೆನ್ಷನ್ ಕೊಡಿ. ಇದು ಸೀಕ್ವೆನ್ಸ್ ಆಫ್ ರಿಟರ್ನ್ಸ್ ಜೊತೆ ಡೀಲ್ ಮಾಡೋಕ್ಕೆ ಇರೋ ಅಂಥ ಸ್ಮಾರ್ಟೆಸ್ಟ್ ವೇ.
ನಂಗೆ ಗೊತ್ತು, ನೋಡ್ತಿರೋರಲ್ಲಿ ಕೆಲವೊಬ್ಬರು ರಿಟೈರ್ಮೆಂಟ್ಗೆ ಹತ್ತಿರ ಇದ್ದು ಸೀಕ್ವೆನ್ಸ್ ಆಫ್ ರಿಟರ್ನ್ಸ್ ರಿಸ್ಕ್ನ ಫೇಸ್ ಮಾಡ್ತಿರ್ಬೋದು. ಅನ್ಫಾರ್ಚುನೇಟ್ಲಿ ನಿಮಗೆ ಇದನ್ನು ಡೀಲ್ ಮಾಡೋಕ್ಕೆ ಇರೋ ಅಂಥ ಒಂದೇ ವೇ ಏನಂದರೆ ವರ್ಕ್ ಫೋರ್ಸಲ್ಲಿ ಜಾಸ್ತಿ ಟೈಮ್ ಇರಬೇಕು, ಹಾಗೆ ನಿಮ್ಮ ರಿಟೈರ್ಮೆಂಟ್ನ ಪೋಸ್ಟ್ಪೋನ್ ಮಾಡ್ಕೋಬೇಕು. ಆಲ್ಟರ್ನೇಟ್ ಆಗಿ ನೀವು ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡೋ ಅಂಥ ವೇನ ಹುಡ್ಕೊಂಡು ಆದಷ್ಟು ಬೇಗ ರಿಟೈರ್ ಆಗೋಕ್ಕೆ ಪ್ಲ್ಯಾನ್ ಮಾಡಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಸೀಕ್ವೆನ್ಸ್ ಆಫ್ ರಿಟರ್ನ್ ರಿಸ್ಕ್ನ ಮ್ಯಾನೇಜ್ ಮಾಡೋಕ್ಕೆ ನಿಮ್ಗೇನಾದರೂ ಸಜೆಷನ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಹ್ಯಾಪಿ ಇನ್ವೆಸ್ಟಿಂಗ್.